ಚಿತ್ರದುರ್ಗದ ಕೋಟೆ ಶಾಲೆಯ ಮುಂಭಾಗದಲ್ಲಿರುವ ಫೀಲ್ಡ್ನಲ್ಲಿ ಕಳೆದ 6 ತಿಂಗಳಿಂದ UGD ಪೈಪು ಹೊಡ್ಕೊಂಡು ಅದು ಅಲ್ಲಿರೋ ಕೊಳಚೆ ನೀರೆಲ್ಲ ಶಾಲಾ ಮೈದಾನದ ಮುಂದೆ ಹರಡಿಕೊಂಡಿದ್ದರೂ ಸಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಗರಸಭೆಯವರು ಸಹ ಇತ್ತ ಕಡೆ ಗಮನ ಹರಿಸದೆ ಕೊಳಚೆ ನೀರಿನಲ್ಲೇ ವಿದ್ಯಾರ್ಥಿಗಳು ಆಟ ಆಡಿಕೊಂಡು ಜೀವನ ಮಾಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊಳಚೆ ನೀರು ತುಂಬಿ ಹರಿತಾ ಇರೋದ್ರಿಂದ ಫೀಲ್ಡ್ ತುಂಬ ಅಲ್ಲಿ ಸೊಳ್ಳೆಗಳು, ರೋಗರುಜಿನಗಳು ಹರಡುವಂಥ ಎಲ್ಲ ವ್ಯವಸ್ಥೆಯೂ ಸಹ ಸಿದ್ಧವಾಗಿದೆ. ಅಲ್ಲೇ ಸುತ್ತಮುತ್ತ ಸಿಮ್ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರುಗಳು, ರಸ್ತೆ ಬದಿ ವ್ಯಾಪಾರಸ್ಥರುಗಳಿಗೂ ಸಹ ಈ ದುರ್ವಾಸನೆ ಹೊಡಿತಾ ಇದ್ದು ನಿಜವಾಗಲೂ ಅಲ್ಲಿ ಬದುಕಿಗೆ ಸಹ ದುಸ್ತರವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆ ಹತ್ತಿರದಲ್ಲೇ ಇರುವಂಥ ಈ ಶಾಲೆಯ ಮುಂಭಾಗದಲ್ಲಿ ಶಾಲಾ ಮಕ್ಕಳು ಸಹ ಈ ದುರ್ವಾಸನೆಯನ್ನು ಕುಡಿದುಕೊಂಡು ಜೀವನ ಮಾಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಗರಸಭೆ ಅಧಿಕಾರಿಗಳು, ಪರಿಸರ ಅಧಿಕಾರಿಗಳು ಈ ಸ್ಥಳ ವೀಕ್ಷಣೆ ಮಾಡಿ ಒಡೆದೋಗಿರೋ UGD ಪೈಪನ್ನು ಸರಿಪಡಿಸಿ ಅಲ್ಲಿ ಶಾಲಾ ಮಕ್ಕಳಿಗೆ ಉತ್ತಮ ವಾತಾವರಣವನ್ನು ನಿರ್ಮಿಸಿ ಕೊಡಬೇಕು ಅಂಥೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದಲೇ 6 ತಿಂಗಳಿಂದ ಹಾಗೇ ಬಿಟ್ಟಿರೋದ್ರಿಂದ ಅಲ್ಲಿ ಕೊಳಚೆ ನೀರು ಪ್ಲಸ್ ಮಳೆ ನೀರು ಎರಡೂ ಸೇರಿಕೊಂಡು ಒಂದು ಸಣ್ಣದಾದಂಥ ಒಂದು ಹೊಂಡದ ಥರನೇ ನಿರ್ಮಾಣ ಆಗಿದೆ. ಅಲ್ಲಿ ಶಾಲಾ ಮಕ್ಕಳಿಗೆ ಆಟ ಆಡೋಕ್ಕೂ ಜಾಗ ಸಹ ಸಿಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾಳಷ್ಟು ಸಿಮ್ ವ್ಯಾಪಾರಸ್ಥರು ಸಹ ಇಲ್ಲಿ ವಾಸನೆ ಕುಡ್ಕೊಂಡೆ ವ್ಯಾಪಾರ ಮಾಡಲಾರ್ದಲ್ಲೇ ದೂರ ಹೋಗಿ ಕೂತ್ಕೊಂಡು ಜೀವನ ಮಾಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೇ ಜ್ಯೂಸ್ ಮಾಡೋ ಅಂಥ ಅಂಗಡಿ ಸಹ ಇದೆ. ಅಲ್ಲಿರೋ ನೊಣಗಳೆಲ್ಲ ಬಂದು ಇಲ್ಲಿ ಕೂತು, ಇಲ್ಲಿರೋವೆಲ್ಲ ಅಲ್ಲಿ ಕೂತು ರೋಗರುಜಿನಗಳು ಹರಡೋ ಅಂಥ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟಂತೆ ಕಾಣ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಬೇಗ ಇಂತಹ ಅವ್ಯವಸ್ಥೆಯನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು. UGD ಪೈಪಿನ ದುರ್ವಾಸನೆಯನ್ನು ನಿಜವಾಗಲೂ ಕುಡಿಯೋಕ್ಕೆ ಅಸಾಧ್ಯವಾದಂಥದ್ದು. ಅದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಇದನ್ನು ರಿಪೇರಿ ಮಾಡಿಸಿ ವಿದ್ಯಾರ್ಥಿಗಳಿಗೆ ಒಂದು ಆರೋಗ್ಯಪೂರ್ಣ ವಾತಾವರಣ ನಿರ್ಮಿಸಿಕೊಳ್ಳಿ ಅಂತ ವಿನಂತಿಸ್ಕೊಳ್ತೀನಿ.